ನೋಡಿ, B2 ಬಾಂಬರ್ ವಿಮಾನ ತಯಾರಿಸುವುದಕ್ಕೆ 4.62 ಕೋಟಿ, 4 ಬಾಂಬರ್ ವಿಮಾನಗಳ ತಯಾರಿಗೆ 18.49 ಕೋಟಿ. ಆಕಾಶದಲ್ಲೇ ಇಂಧನ ಭರ್ತಿ ಹಿನ್ನೆಲೆ ಹೆಚ್ಚು ಖರ್ಚಾಗ್ತಾ ಇದೆ. ಇಂಧನ ತುಂಬೋದಕ್ಕೆ 120.2 ಕೋಟಿಯಷ್ಟು ಖರ್ಚಾಗ್ತಾ ಇದೆ. ಎಸ್ ಪ್ರಮೋದ್, ನಾವಿಲ್ಲಿ ಲೆಕ್ಕಾಚಾರವನ್ನ ಕೂಡ ಗಮನಿಸ್ತಾ ಇದೀವಿ, ಯಾವ ಮಟ್ಟಕ್ಕೆ ಹಣ ಖರ್ಚಾಗ್ತಾ ಇದೆ ಅಂತ. ಅಂದ್ರೆ ಒಂದು B2 ಬಾಂಬರ್ ಅನ್ನ ಬಳಕೆ ಮಾಡೋದಕ್ಕೆ 4 ಕೋಟಿಗಿಂತ ಹೆಚ್ಚು ಖರ್ಚಾಗತ್ತೆ. ಈಗಾಗಲೇ 120 ಕೋಟಿಗಿಂತ ಹೆಚ್ಚು ಖರ್ಚು. ಅಂದ್ರೆ 4 B2 ಬಾಂಬರ್ ಗಳನ್ನ ಈಗಾಗಲೇ ಅಮೆರಿಕ ಬಳಸಿದೆ ಅನ್ನುವಂತಹ ವಿಚಾರ. ಈ ಪ್ರಮಾಣ ನೋಡ್ತಾ ಇದ್ರೆ ಹೆಚ್ಚಿನ ಖರ್ಚಾಗೆ ಕಂಡು ಬರ್ತಾ ಇದೆ. ಬಟ್ ಅಮೆರಿಕದಲ್ಲಿ ನೀವು ಹೇಳ್ದಾಗೆ ಅಮೆರಿಕಕ್ಕೆ ಇದನ್ನ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ಮಟ್ಟದ ಹೊಡೆತ ಅಲ್ಲ ಅಂತ ಅನ್ಸುತ್ತೆ. ಪ್ರಮೋದ್, ಮಧು, ಕೇವಲ 4 ಕೋಟಿಯಷ್ಟೇ ಅಲ್ಲ, ಒಟ್ಟಾರೆಯಾಗಿ ಗಮನಿಸಿದ್ರೆ B2 ಬಾಂಬರ್ನ ಒಂದು ಕಾರ್ಯಾಚರಣೆಯನ್ನು ನಾವು ಗಮನಿಸಿದ್ರೆ ಅದು ಸರಿಸುಮಾರು 1,000 ಕೋಟಿಗೂ ಅಧಿಕ. ಅಂದರೆ ಒಮ್ಮೆ B2 ಬಾಂಬರ್ ಏನಾದರೂ ಹಾರಿದ್ರೆ ಅದು ನೇರವಾಗಿ ಇರಾನ್ನಲ್ಲಿ ದಾಳಿ ಮಾಡಿ ಮತ್ತೆ ವಾಪಸ್ ಅಮೆರಿಕ ಹೋಗೋದಕ್ಕೆ ಒಂದು ಸಾರಿ ಹಾರಾಟ ನಡೆಸಿದ್ರೆ 1,000 ಕೋಟಿ ರೂಪಾಯಿ ಅಮೆರಿಕಾಗೆ ಖರ್ಚಾಗ್ತಾ ಇದೆ. ನಾವೊಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಅಂದರೆ ಯಾವ ರೀತಿ ಈ B2 ಬಾಂಬರ್ ಅನ್ನುವಂಥದ್ದು ದೊಡ್ಡ ತಲೆನೋವಾಗ್ತಾ ಇದೆ ಅಂದರೆ, ಕಂಪೇರಿಟಿವ್ ಅಫ್ಕೋರ್ಸ್ ಇದು ಅತ್ಯಂತ ಶಕ್ತಿಶಾಲಿಯಾಗಿರುವಂಥದ್ದು, ಅಮೆರಿಕಾದ ಅದ್ಭುತವಾದಂಥ ಒಂದು ಬಾಂಬರ್ ಇದಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅಟ್ ದ ಸೇಮ್ ಟೈಮ್ ಇದಕ್ಕೆ ಅಮೆರಿಕಾಗೆ ಆರ್ಥಿಕವಾಗಿ ಕೂಡ ಭಾರಿ ಹೊಡೆತವನ್ನು ಕೊಡ್ತಾ ಇದೆ. ಒಮ್ಮೆ B2 ಬಾಂಬರ್ ಹಾರಾಟ ನಡೆಸೋಕ್ಕಿಂತ ಮೊದಲು ಒಂದು ಸ್ಟೆಲ್ತ್ ಚೆಕಿಂಗ್ ಅಂತ ಮಾಡ್ತಾರೆ. ಅಂದರೆ ಆಕಾಶದಲ್ಲಿ ಹಾರ್ತಾ ಇರುವಂಥ ಸಂದರ್ಭದಲ್ಲಿ ಆ ವಿಮಾನ ಪತ್ತೆಯೇ ಆಗಲ್ಲ ಅಂತ ಒಂದು ಕೌಂಟಿಂಗನ್ನು, ಅಂಥ ಒಂದು ಬಣ್ಣವನ್ನು ಬಡಿತಾರೆ. ಹಾಗೆ ಅದಕ್ಕೆ ಬೇಕಾದಂಥ ಮೂಲಭೂತವಾದಂಥ ಒಂದು ಇನ್ಸ್ಪೆಕ್ಷನ್ಸ್ಗಳನ್ನು ಮಾಡಬೇಕಾಗತ್ತೆ, ಸರ್ವಿಸ್ಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ, ಮಿನಿಮಮ್ 4.62 ಕೋಟಿ ರೂಪಾಯಿ ಅದು ಪ್ರತಿ ಸಂದರ್ಭದಲ್ಲೂ ಕೂಡ ಬೊಕ್ಕಸಕ್ಕೆ ವೆಚ್ಚ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅದನ್ನು ಹಾರಾಟ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 13 ಆಕಾಶದ ಪೆಟ್ರೋಲ್ ಬಂಕ್ಗಳು, ಅಂದರೆ ಆಕಾಶದಲ್ಲೇ ರೀಫ್ಯೂಲಿಂಗ್ ಮಾಡುವಂಥ ಒಂದಿಷ್ಟು ವಿಮಾನಗಳನ್ನು, 13 ವಿಮಾನಗಳನ್ನ ಈಗಾಗಲೇ ಅಮೆರಿಕ ಹಾರಿಬಿಟ್ಟಿದೆ. ಅಂದರೆ ಈ ವಿಮಾನ ಒಮ್ಮೆ ಅಮೆರಿಕಾದಲ್ಲಿ ಹಾರಿದ್ರೆ ನಂತರ ಇರಾನ್ ಮೇಲೆ ದಾಳಿ ನಡೆಸಿ ಅಮೆರಿಕಾಗೆ ಬಂದಿಡುತ್ತೆ. ಇನ್ನಿತರ ಯಾವುದೇ ರೀತಿಯಾದಂಥ ಯುದ್ಧ ನೆಲೆಗಳಲ್ಲಾಗಲಿ ಅಥವಾ ವಾಯು ನೆಲೆಗಳಲ್ಲಾಗಲಿ, ದೇಶದ ಮಿತ್ರ ರಾಷ್ಟ್ರಗಳ ನೆಲೆಗಳಲ್ಲಾಗಲಿ ಈ ಯುದ್ಧ ವಿಮಾನ ಸ್ಟಾಪ್ ಮಾಡಲ್ಲ. ಹಾಗೆಯೇ ಹಾರುವಂಥ ಸಂದರ್ಭದಲ್ಲೂ ಪ್ರತಿ ಹಾರಾಟಕ್ಕೂ ಕೂಡ ಮಿನಿಮಮ್ 5ರಿಂದ 8 ಕೋಟಿ ರೂಪಾಯಿ ತನಕ ವೆಚ್ಚವಾಗುತ್ತೆ. ಆ ಬಾಂಬ್ನ ಪ್ರತಿ ಬೆಲೆ $2.5 ಲಕ್ಷ, ಅಂದರೆ 6ರಿಂದ 8 ಕೋಟಿಗಳಷ್ಟು ದೊಡ್ಡ ದೊಡ್ಡ ಮೊತ್ತದ ಬಾಂಬರ್ಗಳಾಗಿದೆ. ಹೀಗಾಗಿ ಅದಾದಮೇಲೆ ಮತ್ತು 80 ಗಂಟೆಗಳ ಸರ್ವಿಸ್ ಆಗುತ್ತೆ. ಹೀಗೆ ಒಮ್ಮೆ ಹಾರಾಟ ನಡೆಸಿದ್ರೆ, ಒಮ್ಮೆ ದಾಳಿಯನ್ನು ಮಾಡಿ ಸುಮಾರು 1,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇದರಿಂದ ಸಾಕಷ್ಟು ಬೊಕ್ಕಸಕ್ಕೆ ವೆಚ್ಚವಾಗ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ನೋಡಿದ್ರೆ ಮಧು, ಇರಾನ್ ಕೇವಲ 20 ಲಕ್ಷದ ಡ್ರೋನನ್ನು ಬಳಸ್ತಾ ಇದೆ. 20 ಲಕ್ಷದ ಡ್ರೋನ್ ಬಳಸಿ ಅಮೆರಿಕದ ಅನೇಕ ಯುದ್ಧ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಹೀಗಾಗಿ ಈ ವ್ಯತ್ಯಯವನ್ನು ನೋಡ್ತಾ ಇದ್ರೆ ಭಾರಿ ಪ್ರಮಾಣದ ಅಂತರ ಇದೆ. ಹೀಗಾಗಿ ಯುದ್ಧ ಇನ್ನಷ್ಟು ವಿಸ್ತರಣೆ ಆದರೆ ಅಮೆರಿಕಕ್ಕೆ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳುವಂತ ಸಾಧ್ಯತೆ ಹೆಚ್ಚಿದೆ. ಓಕೆ ಪ್ರಮೋದ್, ಥ್ಯಾಂಕ್ ಯು. ಹಾಗೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.